ಬ್ಯಾಕ್ ಕ್ಯಾಮ್ರಾಯಿಂದ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ತೋರ್ಸೋಕ್ಕಾಗಲ್ಲ, ಮೇಯ್ನ್ದು ಲೆಹೆಂಗಾದಲ್ಲಿ ಫಸ್ಟು ಫೋಟೋಗಳೆಲ್ಲ ಇಡಿಸ್ಬಿಟ್ಟು ಆಮೇಲೆ ಫಂಕ್ಷನ್ಗೆ ಈ ಥರ ಫೋಟೋ, ಈ ಥರ ಸ್ಯಾರಿಯಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಇಲ್ಲ ಅಂದರೆ ಪರವಾಗಿಲ್ಲ ಮಾಡಿ ಅಂದರು. ಇನ್ನೊಂದು ಸಾರಿ ಇವರು ನಮ್ಮ ಯಜಮಾನ್ರ ಹತ್ರ ಐತೆ ನಮ್ಮ. ಹಲೋ ಫ್ರೆಂಡ್ಸ್, ಲಾಂಗ್ ವಿಡಿಯೋ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ದಿನ ಆಯಿತು ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಲಾಂಗ್ ವಿಡಿಯೋ ಅನ್ನಿಸ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವೆದರ್ ಮಾತ್ರ ನೋಡಿ ಹೆಂಗಿದೆ ಅಂದರೆ, ದೂದ್ರು ಮಂಜು ಬೆಡ್ದಂಗೆ ಬೀಳ್ತಾ ಇದೆ. ಚಳಿ ಮಕ್ಕಳು ಜರ್ಕಿನ್ ಹಾಕ್ಕೊಂಡು ಹೋಗ್ತಾರೇನೋ ಅಂತ ಎತ್ಕೊಂಡೆ, ಜರ್ಕಿನ್ ಹಾಕ್ಕೊಂಡಿಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ತುಂಬ ದಿನ ಆಯಿತು. ಇನ್ನು ಮೇಲೆ ವ್ಲಾಗುಗಳು ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಮಕ್ಕಳೆಲ್ಲ ಹೋದ್ಮೇಲೆ ಸ್ವಲ್ಪ ಕುತ್ಕೊಂಡು ಫೋನ್ ನೋಡಿದ್ರೇ ಸಮಾಧಾನ. ಇನ್ನು ಏನು ಕೆಲಸನೂ ಮಾಡಿಲ್ಲ. ಕೆಲಸ ಇನ್ನು ಇವತ್ತು ದೋಸೆ ಮಾಡಿ ಚಿಕನ್ ಬೇಳೆ ಸಾರು ಮಾಡಿದ್ದೆ. ನಮ್ಮ ಅತ್ತೆ ನೆನೆ ಅವರೆಕಾಯಿ ತಂದುಕೊಟ್ಟಿದ್ರು. ರಾತ್ರಿ ಕಾಳು ಸಾರು ಮಾಡಿಬಿಟ್ಟು ಮತ್ತು ಮಿಕ್ಕಿದ್ದು ಬಿಡಿಸಿ ನೆನೆಸಿಕ್ಕಿದೆ. ಇನ್ನು ಪಾತ್ರೆ ಎಲ್ಲ ಏನೂ ಇಲ್ಲ. ಮಕ್ಕಳು ತಿಂದಿರೋ ತಟ್ಟೆ ಐತೆ, ರಾತ್ರಿದು ಮುದ್ದೆ ತಪ್ಪಲೆ ಐತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇನ್ನು ಕಿಚನಲ್ಲಿ ಸ್ವಲ್ಪ ಹಸಿ ತಿರುಳು, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಜಲ್ದಿ ತಿರಿದು ಡಬ್ಬಕ್ಕೆ ಹಾಕಬೇಕು. ಇನ್ನು ಕೆಲಸ ಎಲ್ಲ ಮಾಡಿದ್ಮೇಲೆ ಇವತ್ತು ಮಂಗಳವಾರ ಏನು ಕೆಲಸ ಅಂದ್ರೂ ಇರಲ್ಲ. ಸಾಂಬಾರು ಕೂಡ ಇವತ್ತು ಬೆಳಗ್ಗೆನೇ ಮುಗಿಸ್ಬಿಟ್ಟಿದ್ದೀನಿ. ಇನ್ನೇನಿದ್ರು ತಿಂದ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಬನ್ನಿ, ತುಂಬಾ ದಿನ ಆಯಿತು. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ವೀಡಿಯೋ ನೋಡಿ, ಸ್ಕಿಪ್ ಮಾಡ್ದಿರಾ ವೀಡಿಯೋ ನೋಡಿ, ಲೈಕ್ ಮಾಡಿ. ರಾಗಿ ಹಸಿಟ್ಟು ಜಲ್ದಿ ತಿರುಗಿಬಿಡ್ತೀನಿ. ಇಟ್ಕೊಳ್ಳೋಣ ಬನ್ನಿ. ಇಲ್ಲಿ ಎಲ್ಲ ತುರ್ಕಿಕ್ಕಿದ್ದೀನಿ. ಇನ್ನು ಏನು ಪಿನ್ ಟು ಪಿನ್ ಏನೆಲ್ಲ ನಡೆಯುತ್ತೆ ಇನ್ನು ವ್ಲಾಗಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಗೋಧಿ ಹಸಿಟ್ಟು ಪಾಕೆಟ್ ತಂದಿರೋದು ಎಲ್ಲ ಡಬ್ಬ ತುಂಬಬೇಕು. ಹಬ್ಬ ಮುಗಿಸ್ಕೊಂಡು ಏನು ಕೆಲಸನೂ ಮಾಡಿಲ್ಲ ಅಂದರೆ ಹಬ್ಬಕ್ಕೆ ರೇಷನ್ ತಂದಿದ್ದು ಕೂಡ ಡಬ್ಬಗಳಿಗೆ ಹಾಕಿ ಇಕ್ಕಿಲ್ಲ. ಎಲ್ಲನೂ ಹಂಗೆ ಐತೆ, ಡಬ್ಬ ಎಲ್ಲ ಹಾಕಿಕ್ಬೇಕು. ಇನ್ನು ಇವಾಗ ಹಸಿಟ್ಟಿರೋ ವರಲಕ್ಷ್ಮಿ ಹಬ್ಬದ ದಿನವೇ ವೀಡಿಯೋ ದೊಡ್ಡದಾಗಿ ಲಾಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಆದರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ನನ್ನ ದೊಡ್ಡ ಮಗಳಂತೂ ನನಗೆ ಸಪೋರ್ಟ್ ಮಾಡ್ಕೊಂಡಿದ್ಬಿಟ್ಲು ಪಾಪ. ಆ ವಯಸ್ಸಲ್ಲಿ, ಆ ಚಿಕ್ಕ ವಯಸ್ಸಲ್ಲಿ ನಾವು ಅಂಥ ಕೆಲಸ ಮಾಡೇ ಇರಲ್ಲ. ಆದರೆ ನನ್ನ ದೊಡ್ಡ ಮಗಳು ಮಾತ್ರ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು. ಒಬ್ಬಟ್ಟು ಸುಡೋದಾಗಲಿ, ಲಕ್ಷ್ಮಿನ ರೆಡಿ ಮಾಡೋದಾಗಲಿ. ರಾಗಿ ಹಸಿಟ್ಟೆಲ್ಲ ತಿರುವಿ ದಬ್ಬಕ್ಕೆ ಹಾಕಿದ್ದಾಯಿತು. ಇವಾಗ ಏನೇನು ಪ್ಯಾಕೆಟ್ಗಳು ಬಾಕಿ ಆಯಿತು. ದಿನ ಅಷ್ಟೇ ಮತ್ತೆ ಹೋಗ್ಬಿಡ್ತೀನಿ. ಅವಾಗ ಸಾಂಬಾರು ಹಾಕೋವಾಗ ನೆನಪು ಬರುತ್ತೆ, ಮತ್ತು ಏನಾರ ಮಾಡಿದಾಗ ನೆನಪು ಬರುತ್ತೆ. ಇವು ಡಬ್ಬ ಹಾಕ್ಬೇಕು ಅಂತ ಇವತ್ತು ಕಂಪಲ್ಸರಿ ಮಾಡಿಬಿಡೋಣ ಅಂತ ಎಲ್ಲ ಇಟ್ಕೊಂಡೆ. ಇದು ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು ಇದು ಒಳಗಡೆ ಸೆಟ್ ಮಾಡಿಬಿಟ್ಟು ಕತೆ ಬಿಟ್ಟು ಇಷ್ಟಿದೆ ಡಬ್ಬ ಹಾಕ್ತೀನಿ. ಇನ್ನು ಎಕ್ಸ್ಟ್ರಾದೆಲ್ಲ ಇಲ್ಲೇ ಇಕ್ಕಿದ್ದೀನಿ. ಏನಿದೆ ಅವಲಕ್ಕಿ? ರಾಗಿ ಹಸಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ. ಬಸಂಬಾರು ಮಾಡಿದಾಗ, ಇಟ್ಕಿನ ಬೇಳೆ ಸಾರು, ಕಾಳು ಸಾರು ಇಂಥವು ಮಾಡಿದಾಗ ಮಾತ್ರ ಮುದ್ದೆ ಮಾಡ್ತೀನಿ. ಒಂದೊಂದು ಸಾರಿ ಬೇಳೆ ಸಾರು ಮಾಡಿದಾಗೂ ಮಾಡ್ತೀನಿ. ಒಂದೊಂದು ಸಾರಿ ಇಷ್ಟ ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ, ಅದಕ್ಕೆ ಲಾಸ್ಟಲ್ಲಿ ಇರ್ತೀನಿ. ಗೋಧಿ ಹಸಿಟ್ಟು ಅಷ್ಟೇ. ಚಪಾತಿ ಮಾಡೋದು ತುಂಬ ಕಡಿಮೆ, ಯಾವುದನ್ನ ಮಕ್ಕಳು ಕೇಳ್ದಾಗ ಮಾಡ್ತೀನಿ. ಟಿಫನ್ಗಂತೂ ಏನು ಮಾಡ್ಕೊಡಲ್ಲ. ದೋಸೆ, ಇಡ್ಲಿ, ಪಲಾವ್, ಪುಳೋಗ್ರಿ, ಆಮೇಲೆ ಚಿತ್ರಾನ್ನ ರೇರು, ಆಮೇಲೆ ವಾಂಗಿಬಾತ್. ಸ್ಪೆಷಲಾಗಿ ನೆನ್ನೆ ಮಾತ್ರ ಗೀ ರೈಸು ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ನಿನ್ನೆ ವೀಡಿಯೋ ಮಾಡೋಣ ಅಂದರೆ ಎಲ್ಲ ರೆಡಿ ಮಾಡಿಕೊಂಡೆ 5:30ಗೆದ್ದು. ಆದರೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಟೈಮೇ ಆಗಿಲ್ಲ, 6:30 ಆಗಿಬಿಟ್ಟಿತ್ತು. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಗ್ಗರಣೆ ಮಾಡಿ ಅಲ್ಲಿ ಟೈಮ್ ನೋಡಿದೆ. ವೀಡಿಯೋ ಮಾಡೋಣ ಅಂದರೆ ಅದನ್ನು ಸೆಟ್ ಮಾಡಿ ಮತ್ತೆ ಅಲ್ಲಿಗೂ ಇದನ್ನು ತೋರಿಸೋ ಟೈಮ್ ಆಗಿಬಿಡುತ್ತೆ. ನಾನು 7 ಗಂಟೆ ಒಳಗಡೆ ಟಿಫನ್ ಎಲ್ಲ ಆದಮೇಲೆ ಮಕ್ಕಳಿಗೆ ತಲೆ ಬಚ್ಚಬೇಕು. ಅದಕ್ಕೆ ನೆನ್ನೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಕಾಯಿ ಹಾಲು ರುಬ್ಬಿಕೊಂಡು ಹಿಂದಿನ ದಿನ ರುಬ್ಬಿ ಇಟ್ಕೊಂಡು ಮಾಡಿದೆ, ಸಖತ್ತಾಗಿ ಬಂದಿತ್ತು ನೆನ್ನೆ. ಯಾರನ್ನೂ ಅಷ್ಟೇ ಗೀ ರೈಸ್ ಮಾಡಿದ್ರೆ ಕೆಲವರು ಹಾಲು ಹಾಕಿ ಮಾಡ್ತಾರಂತೆ. ಪ್ಲೀಸ್ ಹಾಲು ಹಾಕ್ಬೇಡಿ, ಚೆನ್ನಾಗಿರಲ್ಲ. ಏನಂದರೆ ಕೆಲವ್ರು ಮಾಡ್ತಾರೆ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ. ಅಂದರೆ ನಾನು ಕಾಯಿ ಹಾಲು ಒಬ್ಬರ ಹತ್ರ ನೋಡಿ ಕಲ್ತ್ಕೊಂಡೆ.
ಕಾಯಿನ ರುಬ್ಬಿ ಅದರಲ್ಲಿ ಹಾಲು ತಗೊಂಡು ಹಿಕ್ಕೊಂಡು ಮಾಡಿದ್ದು ಸಖತ್ತಾಗಿ ಬಂದಿತ್ತು. ಆದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಆದರೆ ಇನ್ನೊಂದು ದಿನ ಮಾತ್ರ ವಿಡಿಯೋ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ಇವಾಗ ತಿನ್ನೋಣ ಬನ್ನಿ. ತಿನ್ಬಿಟ್ಟು ನಿಮಗೆ ಫೋಟೋಸ್ ತೋರಿಸ್ತೀನಿ. ಮುದ್ದೆಗೆ ಆದಮೇಲೆ ಇಟ್ಕಿನ ಬೇಳೆ ಸಾರು ದೋಸೆಗೆ ಸೂಪರಾಗಿರೋದು. ಮುದ್ದೆಗೂ ಚೆನ್ನಾಗಿರುತ್ತೆ, ದೋಸೆಗೆ ಇನ್ನೂ ಸೂಪರಾಗಿರುತ್ತೆ ನೋಡಿ. ಸ್ಟಾರ್ಟ್ ಮಾಡ್ತೀನಿ. ಬ್ಯಾಕ್ ಕ್ಯಾಮ್ರಾಯಿಂದ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ತೋರ್ಸೋಕ್ಕಾಗಲ್ಲ, ಮೇಯ್ನ್ದು ತೋರಿಸ್ತೀನಿ. ಎಲ್ಲ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಇದು ನಮ್ಮ ಫ್ರೆಂಡ್ ಒಬ್ಬರು ಕೇಳಿದ್ರು ಅಂತಲೇ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ಇದು ಸ್ಟಾರ್ಟಿಂಗಲ್ಲಿ ಈ ಫೋಟೋ ಹಾಕವ್ರೆ. ಆದರೆ ಸ್ಟಾರ್ಟಿಂಗಲ್ಲಿ ಇಡಿಸಿದ್ದು ಈ ಫೋಟೋನ ಲೆಹೆಂಗಾದಲ್ಲಿ ಫಸ್ಟು ಫೋಟೋಗಳೆಲ್ಲ ಇಡಿಸ್ಬಿಟ್ಟು ಆಮೇಲೆ ಫಂಕ್ಷನ್ಗೆ ಈ ಥರ ಫೋಟೋ, ಈ ಥರ ಸ್ಯಾರಿಯಲ್ಲಿ ಇದು. ಬ್ಲೌಸ್ ಮಾತ್ರ ಚೆನ್ನಾಗಿ ಹೊಲದ್ಲು ಒಂದು ಅಕ್ಕ. ಇದು ಮೇಯ್ನು ಫಸ್ಟು ನಮ್ಮ ಅತ್ತೆ ಕಾಲ್ಗೆ ನಮಸ್ಕಾರ ಮಾಡ್ತಾ ಇರೋದು. ಮತ್ತು ನಮ್ಮ ಅಕ್ಕ ಬಾವ ಇವರು ನಮ್ಮ ರಿಲೇಷನ್ನು, ಅಂದರೆ ನಮ್ಮ ಯಜಮಾನ್ರಿಗೆ ಮಾವ ಆಗ್ತದೆ. ಇದು ನಮ್ಮ ಯಜಮಾನ್ರವ್ರ ದೊಡ್ಡಪ್ಪ ಅವರನ್ನು ಅವರತ್ತೆ ನಮ್ಮ ಇವರು ಮೇಕಪ್ ಮಾಡಿದವರು. ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಇದು ಹತ್ರದಿಂದ ನೋಡಿದ್ರೆ ಜಾಸ್ತಿ ಅನ್ಬೋದು, ಆದರೆ ನೀಟಾಗಿ ನಾವು ಹೆಂಗೆ ಕೇಳಿದ್ರು ಹಾಗೆ ಮಾಡಿಕೊಟ್ರು. ಇವ್ರ ಹೆಸರು ನಂಬರು ಗೊತ್ತಿಲ್ಲ, ಕೇಳ್ಬಿಟ್ಟು ಹಾಕ್ತೀನಿ. ಅವರು ಯೂಟ್ಯೂಬಲ್ಲಿ ಪ್ರಮೋಷನ್ ಮಾಡಿ ಅಂದರು. ಆದರೆ ನಂದು ಅಷ್ಟೊಂದು ವ್ಯೂಸ್ ಇಲ್ಲ ಅಂದ್ಬಿಟ್ಟು ನಾನು ಪ್ರಮೋಷನ್ ಮಾಡಿಸೋಕ್ಕಾಗಿಲ್ಲ. ವ್ಯೂಸ್ ಇಲ್ಲಕ್ಕ, ಸಬ್ಸ್ಕ್ರೈಬರ್ ಜಾಸ್ತಿ ಇಲ್ಲ ಅಂದರೆ ಪರವಾಗಿಲ್ಲ ಮಾಡಿ ಅಂದರು. ಇನ್ನೊಂದು ಸಾರಿ ಇವರು ನಮ್ಮ ಯಜಮಾನ್ರ ಹತ್ರ ಐತಿ ನಂಬರು, ಕೇಳಿಕೊಂಡು ನಂಬರ್ ಹಾಕ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು, ಇವರೇ ಮೇಕಪ್ ಮಾಡಿದ್ದು. ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ನಮ್ಮ ಯಜಮಾನ್ರಿಗೆ. ಇದು ನಾನು ನಮ್ಮ ಯಜಮಾನ್ರು. ಇದು ನಮ್ಮ ಯಜಮಾನ್ರು ಅವ್ರ ಅಕ್ಕ ಗಿಫ್ಟ್ ಕೊಡ್ತಿರ್ತಾರೆ.
ಎಷ್ಟು ಲೆಂತಿ ಆಗುತ್ತೋ ಗೊತ್ತಿಲ್ಲ, ಆದರೆ ಮೇನ್ ತೋರಿಸ್ತೀನಿ. ಇದು ಡ್ಯಾನ್ಸ್ ಮಾಡಿದ್ರು, ಇದು ವಿಡಿಯೋ ಕೂಡ ಹಾಕಿದ್ದೀನಿ. ಇವರೆಲ್ಲ ಯಾರು ಅಂತ ಹೇಳೋಕ್ಕಾಗಲ್ಲ, ಅಂದರೆ ಫ್ರೆಂಡ್ಸು ಗೊತ್ತಿರೋರು. ಇದು ಗೊಂಬೆಗಳು ಮಾತ್ರ ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಇದು ಸೆಟ್ ತಂದಿದ್ದು, ಅವರೊಂದು ಫೋಟೋ ಹಾಕಿಲ್ಲ. ಇವ್ರು ನಮ್ಮ ಯಜಮಾನ್ರು, ಅವ್ರ ಅಕ್ಕ, ಅವ್ರ ಯಜಮಾನ್ರು. ಇದು ನಮ್ಮಣ್ಣ. ಇದು ಫುಲ್ಲು ನಮ್ಮ ಯಜಮಾನ್ರ ಫ್ರೆಂಡ್ಸು. ಇದು ನಮ್ಮ ಭಾವನ ಮಗಳು, ಇದು ನನ್ನ ಚಿಕ್ಕ ಮಗಳು. ಫೋಟೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೋಟೋಸನ್ನು ಚೆನ್ನಾಗಿ ಕಳಿಸ್ಕೊಟ್ರು. ಇದು ಲಾಸ್ಟ್ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಫುಲ್ಲು ಇನ್ನೂ ಕಂಟಿನ್ಯೂ ಮಾಡಿದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಇನ್ನು ಫೋಟೋಗಳು ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಯಾಕಂದರೆ ವೈಫೈ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫೋಟೋಸು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.